ಆಲ್ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಇದು ಬಂದುಬಿಟ್ಟು 3 days ಬ್ಯಾಕ್ ಶೂಟ್ ಮಾಡಿದಂತಹ ವಿಡಿಯೋ. ನಾನು ಮನೆಯಲ್ಲಿ ಸಂಜೆ ಆದಾಗ ಈ ಥರ ಒಂದು ಧೂಪನ ಹಚ್ಚೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಮನೆಯ ಒಳಗೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಜೊತೆಗೆ ಸೊಳ್ಳೆ ಜಾಸ್ತಿ ಇದ್ದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈವ್ನಿಂಗ್ ಟೈಮ್ ಅಲ್ವಾ, ಸೊ ಹಾಗೆ ಕಾಫಿ ಜೊತೆಗೆ ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋಗೋಣ, ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ತುಂಬಾ ಮಳೆ ಬರ್ತಾಯಿತ್ತು. ಸರಿ ಇಲ್ಲೇ ಹೊರಗಡೆ ಕಾರಿಡಾರಲ್ಲೇ 1-2 ರೌಂಡ್ ಓಡಾಡ್ಸೋಣ ಅಂತ ಅಂದ್ಕೊಂಡೆ. 1-2 ಸರಿ ವಾಕ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಪ್ರೀತಮ್ ಮತ್ತು ಪ್ರಗತಿ ಇದು ಸ್ವಲ್ಪ ಹೆವಿ ಡಾಲ್ ಇರೋದ್ರಿಂದ ಎತ್ಕೊಂಡ ತಕ್ಷಣ ಅದು ಸ್ವಲ್ಪ ಕಡೆ ಎಲ್ಲ ಹರಿದೋಗಿತ್ತು. ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ಇದು ಬಂದುಬಿಟ್ಟು ಪ್ರಗತಿ ಬರ್ತ್ಡೇಗೆ ನಾವು ಗಿಫ್ಟ್ ಕೊಟ್ಟಿದ್ದು. ಈಗ ಪ್ರೀತಮ್ಗೆ ಫೇವ್ರೇಟ್ ಅಂತ ಹೇಳ್ಬೋದು ಈ ಡಾಲು. ಅದು ಸ್ವಲ್ಪ ದೊಡ್ಡದಾಗಿ ಬೇರ್ ಥರ ಚೆನ್ನಾಗಿ ಕಾಣಿಸುತ್ತಲ್ಲ, ಸೊ ಹಾಗಾಗಿ ತುಂಬ ಇಷ್ಟಪಡ್ತಾನೆ. ಎಷ್ಟು ಚೆನ್ನಾಗಿದೆ ಪ್ರೀತಮ್ ಗೊತ್ತಿಲ್ಲ. ಸಡನ್ನಾಗಿ ಇವತ್ತು ಈವ್ನಿಂಗ್ ನಾನು ವಿಡಿಯೋನ ಶೂಟ್ ಮಾಡ್ತಾಯಿದ್ದೆ. ಬಟ್ ಈವ್ನಿಂಗ್ ಸ್ವಲ್ಪನೇ ಅಪ್ಸೆಟ್ ಆಗ್ತಾ ಇದ್ದ ಪ್ರೀತಮ್. ಹಾಗೆ ನೈಟ್ ಫುಲ್ ಫೀವರ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿಯೇ ನಾನು ವ್ಲಾಗ್ನ ಹಾಕೋದಕ್ಕಾಗಿಲ್ಲ 3 ಡೇಸಿಂದ. ನನಗೆ ಆಶ್ಚರ್ಯ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಂಗೆ ಸಡನ್ನಾಗಿ ಫೀವರ್ ಬಂದುಬಿಟ್ಟಿದೆ ಅಂತ. ಅವತ್ತು ಸಂಜೆ ಸ್ವೀಟ್ ಕಾರ್ನ್ ಇತ್ತು ಮನೆಯಲ್ಲಿ. ಸರಿ ಸ್ವೀಟ್ ಕಾರ್ನ್ ಸೂಪ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರಗತಿಗೆ ಸೂಪ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಕೇಳ್ತಾನೆ ಇರ್ತಾರೆ ಮಧ್ಯ ಯಾವಾಗಾದ್ರೂ. ಸರಿ ಜಸ್ಟ್ ಹಾಗೆ ಬಾಯ್ಲ್ ಮಾಡೋದಕ್ಕಿಂತ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಸೂಪ್ ಮಾಡೋಣ ಅಂತ ಇಲ್ಲಿ ಅರ್ಧ ಬಾಯ್ಲ್ ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ರುಬ್ಬಿಟ್ಕೊಂಡಿದ್ದೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿದ್ರೆ ಹಾಕೋಬೋದು, ನನಗೆ ಅದು ಸಿಗಲಿಲ್ಲ, ಸೊ ಹಾಗಾಗಿ ಅದನ್ನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವೀಟ್ ಕಾರ್ನನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಎಷ್ಟೇ. ಅದಾದಮೇಲೆ ರುಬ್ಬಿರೋಂತಹ ಸ್ವೀಟ್ ಕಾರ್ನ್ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನು ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ಪೌಡರನ್ನು ನೀರಲ್ಲಿ ಹಾಕಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ 1 ಕಪ್ಪಷ್ಟು ನೀರನ್ನು ಮಾಡ್ಕೊಂಡಿದ್ದೀನಿ. ಸೊ ಇದೇ ಸೂಪಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರಿಂದ. ಅದ್ರ ಜೊತೆಗೆ ನಿಮಗೆ ಒಂದು ಸ್ಪೈಸಿ ಹುಳಿ ಥರ ಬೇಕಂದರೆ ಸ್ಪೈಸಿ ವಿನಿಗರ್ ಬರುತ್ತೆ, ಅದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಪೆಪ್ಪರ್ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟೇ, ಸೂಪ್ ರೆಡಿ ಆಯಿತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರಗತಿಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ತೋರಿಸ್ತಾ ಇದೆ. ಹಾಗೆ ಇವತ್ತು ನೈಟಿಂದನೇ ಪ್ರೀತಮ್ಗೆ ಫೀವರ್ ಸ್ಟಾರ್ಟ್ ಆಗಿದ್ದು. ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾನೆ. ಆಲ್ಮೋಸ್ಟ್ 2 to 3 days ವ್ಲಾಗ್ ಆಗೋಯಿತು. ಫಸ್ಟು ನಾನು ನೈಟೆಲ್ಲ ಕ್ಲೀನ್ ಮಾಡಿದ್ರೂ ಶೆಲ್ಫ್ನ ಮಾರ್ನಿಂಗ್ ಎದ್ದ ತಕ್ಷಣ ಒರೆಸ್ತೀನಿ. ಯಾಕೆಂತಂದರೆ ಜಿರಳೆ ಅಲ್ಲಿ ಏನಾದರೂ ಓಡಾಡಿರೋ ಚಾನ್ಸಸ್ ಇರುತ್ತಲ್ಲ, ಸೊ ಹಾಗಾಗಿ ಅದರ ಮೇಲೆ ನಾವು ತರಕಾರಿ ಎಲ್ಲ ಇಟ್ಟಿರ್ತೀವಿ. ಸೊ ಹಾಗಾಗಿ ಬೆಳಗ್ಗೆ ಬಂದ ತಕ್ಷಣ ಒಂದ್ಸರಿ ಒರೆಸ್ಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೆ. ಕಾಬೂಲ್ ಕಡಲೆ ಅಂತ ಬರುತ್ತಲ್ಲ ಅದನ್ನು ಬಾಯ್ಲ್ ಮಾಡಿ ನೈಟೇ ನೆನೆ ಹಾಕಿದ್ದೆ. ಅದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 3 to 4 ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೊಟೊ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ನಾನು ಕೂಗಿಸ್ಕೊಂಡಿರೋದು. ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್, ನಿಮಗೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಗ್ರೀನ್ ಚಿಲ್ಲಿ 1 ಹಾಕ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ. ಅದು ಇಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. 1 ಸ್ಪೂನಷ್ಟು ರೆಡ್ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪೆಪ್ಪರ್ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಚಾಟ್ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫ್ ರೆಡಿ ಆಗುತ್ತೆ. ಕಾಬೂಲ್ ಕಡಲೆ ತುಂಬ ಒಳ್ಳೆಯದು, ಚೆನ್ನ ಅಂತ ಏನೋ ಅಂತೀವಿ. ಮಕ್ಳಿಗೆ ಹಾಗೆ ಕೊಟ್ಟರೆ, ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ಗಿಲ್ಲ ಅಂತಂದರೆ ಬರೀ ಕಾಬೂಲ್ ಕಡಲೆನ ನೆನೆಸ್ಬಿಟ್ಟು ಉಪ್ಪು ಹಾಕಿ ಕೂಗಿಸ್ಕೊಂಡು ಕೊಟ್ರೂ ಆಗುತ್ತೆ ಸ್ನ್ಯಾಕ್ಸ್ ಥರ. ಇದಕ್ಕೆ ನಾನು ಹೋಮ್ ಮೇಡ್ ಬಟರ್ ಕೂಡ ಮಾಡಿದ್ದೆ. ನೈಟೇ ನಾನು ಬೆಣ್ಣೆ ತೆಗೆದಿದ್ದೆ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು. ಅಂತಂದರೆ ಇವಾಗ ನಾನು ಯಾವಾಗಲೂ ರೆಗ್ಯುಲರಾಗಿ ಬೆಣ್ಣೆ ಮಾಡಿದರೆ ಒಂದು 2 to 3 ಟೈಮ್ಸ್ನ ಸ್ಟೋರ್ ಮಾಡಿ ಆಮೇಲೆ ತುಪ್ಪ ಕಾಯಿಸ್ತಾ ಇದ್ದೆ. ಬಟ್ ಇವಾಗ ಹಾಗಲ್ಲ. ಇವತ್ತು ನೈಟ್ ಬೆಣ್ಣೆ ಮಾಡಿದರೆ ಬೆಳಗ್ಗೆನೇ ಅದನ್ನು ತುಪ್ಪ ಮಾಡಿಬಿಡ್ತೀನಿ. ಜಾಸ್ತಿ ದಿವಸ ಇಡೋದಕ್ಕೆ ಹೋಗಲ್ಲ. ಪ್ರೀತಮ್ಗೆ ಏನು ಚಿಕ್ಕೋನಲ್ವ, ಸೊ ಜಾಸ್ತಿ ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದೆಲ್ಲ ಬೇಡ ಅಂತ. ಅದಕ್ಕೆ ಒಂದು ಸೈಡ್ ಟೊಮೊಟೊ ಸಾಸ್ನ ಹಾಕಿದ್ದೀನಿ, ಇನ್ನೊಂದು ಸೈಡ್ಗೆ ನಾನು ರೆಡಿ ಮಾಡಿರುವಂತಹ ಸ್ಟಫನ್ನು ಹಾಕಿ ಬಟರಲ್ಲಿ
ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಟೋಸ್ಟ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಯಿತು. ಪ್ರೀತಮ್ಗೆ ಹುಷಾರಿಲ್ದಲೇ ಇರೋದ್ರಿಂದ ನನಗೆ 2 days 3 days ತುಂಬಾ ಕಷ್ಟ ಆಗ್ತಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಒನ್ ಡೇ ಆಲ್ಮೋಸ್ಟ್ ಪ್ರಗತಿ ಸ್ಕೂಲಿಗೆ ಲೇಟಾಗಿ ಹೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬಂದಿರೋದೆಲ್ಲ ಆಗಿದೆ. ಇವತ್ತಾದರೂ ಬೇಗ ಹೋಗ್ಬೇಕಂತ ಹೇಳ್ಬಿಟ್ಟು ನೈಟೇನೆ ಆದಷ್ಟು ಎಲ್ಲ ಸಿಂಪಲ್ಲಾಗೆ ಪ್ರಿಪೇರ್ ಆಗಿಬಿಟ್ಟು ಇವತ್ತು ಬೆಳಗ್ಗೆ ಬೇಗ ಸ್ಕೂಲಿಗೆ ಕಳಿಸಿದ್ದೀನಿ ಅಂತ ಹೇಳ್ಬೋದು. ಒಂದು ಲಂಚ್ ನಿಮಗೆ ಬೇಗ ಮಕ್ಕಳಿಗೆ ಹೆಲ್ದಿಯಾಗಿ ಇರುವಂಥ ಒಂದು ಲಂಚ್ ಐಡಿಯಾ ಇದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಇದು ರೆಸಿಪಿ. ಏನೇ ಆದ್ರೂ ಬ್ಯಾಲೆನ್ಸ್ ಮಾಡ್ಬೋದು. ನಮಗೂ ಹುಷಾರಿಲ್ಲ ಅಂದರೂ ಕೂಡ ಒಂಥರ ಬ್ಯಾಲೆನ್ಸ್ ಮಾಡ್ಬೋದು. ಅದರಲ್ಲಿ ಎಳೆ ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡೋದು. ಯಾಕೆ ಅಂತಂದರೆ ಅದು ಯಾಕಾಗಿದೆ ಹೇಗಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಪ್ರೀತಮನ್ನಂತೂ ನೋಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಅವನು ಡಲ್ ಆಗಿಬಿಟ್ಟಿದ್ದಾನೆ, ಕಣ್ಣೆಲ್ಲ ಒಂಥರ ರೆಡ್ ಆಗಿಬಿಟ್ಟಿದೆ. ಫೀವರ್ ಬಂದ್ರೇ ಮಕ್ಕಳು ನೋಡೋಕ್ಕಾಗಲ್ಲ, ಲಿಪ್ಸ್ ಎಲ್ಲ ರೆಡ್ ಆಗಿಬಿಟ್ಟಿದೆ. ಬಟ್ ಓಕೆ, ಹೇಗೋ ಬ್ಯಾಲೆನ್ಸ್ ಮಾಡಬೇಕಲ್ವ. ಸೊ ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್, ಮಕ್ಕಳಿಗೆ ಇಷ್ಟನೂ ಆಗುತ್ತೆ. ನೀವು ಮಾಡಿಕೊಡಿ. ಪ್ರಗತಿ ಬೆಳಗ್ಗೆ ಒಂದೇ ಒಂದು ಪೀಸ್ ಅಷ್ಟೇ ತಿಂದ್ಬಿಟ್ಟು ಹೋದ್ರು. ಯಾಕೆ ಅಂತಂದರೆ ನೈಟು ಹಾಲು ತಂದಿಡೋದು ಮರ್ತೋಗ್ಬಿಟ್ಟಿದ್ವಿ. ಸೊ ನೆನ್ನೆ ಆ್ಯಕ್ಚುಲಿ 3 days ಕಂಪ್ಲೀಟಾಗಿ ಮನೆಯೆಲ್ಲ ತಲೆಯೆಲ್ಲ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹಾಗೆ ಅಲ್ವಾ. ಸೊ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೌತೆಕಾಯಿ ಇತ್ತು, ಸೌತೆಕಾಯಿ ಜೊತೆಗೆ ಕ್ಯಾರೆಟು ಇದಿಷ್ಟನ್ನು ಕೊಡ್ತಾಯಿದ್ದೀನಿ. ಸೌತೆಕಾಯಿ ಕ್ಯಾರೆಟು ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಇದೇ ಜಾಸ್ತಿ ಆಯ್ತಲ್ವ, ನಾವಿನ್ನೂ ಜಾಸ್ತಿ ಫ್ರೂಟ್ಸ್ ಕೊಟ್ಟರೆ ಅವರು ತಿನ್ನೋದಿಲ್ಲ, ವಾಪಸ್ ತೊಗೊಂಡು ಬರ್ತಾರೆ. ಅದು ಮಧ್ಯಾಹ್ನದ ಮೇಲೆ ತಿನ್ನೋದಕ್ಕೂ ಆಗೋದಿಲ್ಲ, ಫ್ರೂಟ್ಸ್ನ ಬಾಕ್ಸಲ್ಲಿ ಇಟ್ಕೊಂಡು ಹೋಗಿರ್ತಾರಲ್ಲ. ಸೊ ಹಾಗಾಗಿ ಜಾಸ್ತಿ ಫ್ರೂಟ್ಸ್ ಏನಿಲ್ಲ, ದಾಳಿಂಬೆ ಹಣ್ಣನ್ನು ಕೊಟ್ಟಿದ್ದೀನಿ, ಸ್ವಲ್ಪನೇ ಕೊಟ್ಟಿದ್ದೀನಿ. ಸೊ ಲಂಚ್ ಬಾಕ್ಸ್ ರೆಡಿ ಆಯಿತು. ನಿಮಗೊಂದು ಲಂಚ್ ಬಾಕ್ಸ್ಗೆ ಐಡಿಯಾ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಶೇರ್ ಮಾಡಿಕೊಂಡೆ. ಆ್ಯಕ್ಚುಲಿ ಪ್ರೀತಮ್ ಸೈಲೆಂಟ್ ಆಗಿರೋ ಹುಡುಗನೇ ಅಲ್ಲ, ಬಟ್ ಇವಾಗ ಫೀವರ್ ಆಮೇಲೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ತುಂಬಾ. ಅವನಿಗೆ ಬ್ರೀತ್ ಮಾಡೋದಕ್ಕೂ ಕಷ್ಟ ಆಗ್ತಾಯಿದೆ. ಅದಕ್ಕೆ ನೋಸ್ ಬ್ಲಾಕ್ ಆಗಿರೋದಕ್ಕೆ ನಾಸಲ್ ಡ್ರಾಪ್ ಅಂತ ಡಾಕ್ಟರ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಕೂಡ ನಾವು ಕೇಳಿದ್ವಿ, ಈ ಥರ ಸ್ವಲ್ಪ ಕೋಲ್ಡ್ ಆಗಿದೆ ಅಂದಿದ್ದಕ್ಕೆ ಯಾವುದೇ ಮೆಡಿಸನ್ ಹಾಕೋ ಅವಶ್ಯಕತೆ ಇಲ್ಲ, ನಾಸಲ್ ಡ್ರಾಪ್ ಹಾಕಿ ಸಾಕು ಏನಾದರೂ ನೋಸ್ ಹತ್ರ ಬ್ಲಾಕ್ ಆಗಿದ್ದರೆ ಅಂತ ಅಂದರು. ಬಟ್ ನೋಡ್ಬೋದು ನೀವು, ಅವ್ನು ಆಟ ಆಡ್ತಾ ಇರ್ತಾನೆ, ಸಡನ್ನಾಗಿ ಹಾಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರಗತಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಕೂಡ ಆಯಿತು. ಇವತ್ತು ಸ್ವಲ್ಪ ಪ್ಲ್ಯಾನ್ ಮಾಡಿ ಬೇಗ ಎಲ್ಲ ರೆಡಿ ಮಾಡಿ ಕಳಿಸಿದ್ವಿ. ತುಂಬ ಡೈಲಿ ಲೇಟ್ ಆಗ್ತಾಯಿತ್ತು. ಇವಾಗ ಪ್ರಗತಿ ಶೂ ಎಲ್ಲ ಹಾಕ್ಕೊಳ್ಳೋದನ್ನ ಕಲ್ತ್ಕೊತಾ ಇರೋದು. ಈಗ ರೀಸೆಂಟಾಗಿ ಕೂಡ ಅವ್ರ ಡ್ಯಾಡಿನೇ ಶೂ ಹಾಕ್ತಾಯಿದ್ರು. ಸೊ ಪ್ರಗತಿಗೆ ಟೈಮ್ ಆಯಿತು, ಸ್ಕೂಲ್ಗೆ ಹೊರಡೋ ಟೈಮು. ಆ್ಯಕ್ಚುಲಿ ಇನ್ನೊಂದು ಕಷ್ಟ ಏನಂತಂದರೆ ಪ್ರಗತಿ ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅಲ್ಲಿಂದ ಪ್ರೀತಮ್ನ ಮಲಗಿಸ್ತಾ ಇದೆ. ಫೀವರ್ ಬಂದಿರೋದ್ರಿಂದ ಒಬ್ಬರೇ ಮಲಗೋಲ್ಲ ಮಕ್ಕಳು, ಯಾರಾದರೂ ಹಿಂಗೆ ಜೊತೆಲಿ ಕೂರಿಸ್ಕೊಂಡಿರಬೇಕು, ಇಲ್ಲ ಅಂತಂದರೆ ಜೊತೆಲೇ ಇಟ್ಕೊಂಡೇ ಮಲಗಿಸ್ಬೇಕು. ಆ ಥರ ನನಗೆ ಪ್ರೀತಮ್ಗೆ ಇದು ಬಂದುಬಿಟ್ಟು 2-3ನೇ ಸರಿ ಏನೋ ಫೀವರ್ ಬರ್ತಾ ಇರೋದು, 3rd ಟೈಮ್ ಅನಿಸುತ್ತೆ. 3rd ಟೈಮ್ ಅಬ್ಸರ್ವ್ ಮಾಡಿದ್ದೀನಿ. ಸಿಂಗಲಾಗಿ ಮಲಗೋದೇ ಇಲ್ಲ, ಯಾರಾದರೂ ಹಿಂಗೆ ಎತ್ಕೊಂಡಿದ್ರೆ ಮಾತ್ರ ಸೈಲೆಂಟಾಗಿ ಮಲಗ್ತಾರೆ. ಹೀಗೆ ಮಾಡಿ ಅವ್ನಿಗೆ ನಿದ್ದೆ ಬರ್ತಾಯಿತ್ತು, ಸ್ವಲ್ಪ ಮಲಗಿಸ್ದೆ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. 6:30ಗೆ ಮಲಗಿದ್ರೆ ಒಂದು 7:30 8 o'clock ಮತ್ತೆ ಎದ್ದೇಳ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರುತ್ತಲ್ಲ, ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಅವ್ರ ಡ್ಯಾಡಿ ಬಂದುಬಿಟ್ಟು ಶಾಪ್ಗೆ ಹೋಗೋದಕ್ಕೆ ಕಂಪ್ಲೀಟಾಗಿ ರೆಡಿ ಆಗಿರ್ತಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತೀನಿ. ಪ್ರೀತಮ್ ಕೂಡ ಆ ಟೈಮಲ್ಲಿ ಎದ್ದಾಗ ಸ್ವಲ್ಪ ಹೊತ್ತು ಆಟ ಆಡಿಸೋದು, ಒಂದು ಸಣ್ಣ ಲಂಚ್ ಎಲ್ಲ ಕೊಡೋದು. ಆಮೇಲೆ ಇವಾಗ ಡಾಕ್ಟರ್ಸ್ನ ಕೇಳಿದ್ವಿ, ಫಾರ್ಮುಲಾ ಮಿಲ್ಕ್ ಕೊಡ್ಬೋದು ಅಂತ ಅಂದರು. ಸೊ ಹಾಗಾಗಿ ಪಾಕೆಟ್ ಹಾಲು ಬೇಂತ ಫಾರ್ಮುಲಾ ಮಿಲ್ಕ್ನೇ 1 ಟೈಮ್ ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಶುರು ಮಾಡಿದ್ದೀನಿ. ಸೊ ಎದ್ದ ತಕ್ಷಣ ಒಂದು ಬಾಟಲ್ ಫಾರ್ಮುಲಾ ಮಿಲ್ಕ್ ಕೂಡ ಕೊಡ್ತಾಯಿದ್ದೀನಿ. ಡಾಕ್ಟರ್ಸ್ ಎಲ್ಲ ಯಾವಾಗಲೂ ಫಾರ್ಮುಲಾ ಮಿಲ್ಕ್ ಅಂತಾರಲ್ಲ, ಸೊ ಹಾಗಾಗಿ 1 ಟೈಮ್ ಕೊಟ್ಟು ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಬ್ರೆಸ್ಟ್ ಫೀಡ್ ಕಂಟಿನ್ಯೂ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಪ್ರೀತಮ್ಗೆ ದೇವ್ರ ಹತ್ರ ಕರ್ಕೊಂಡು ಹೋಗಿ ಕುಂಕುಮ ಎಲ್ಲ ಇಟ್ಟು ಬೇಗ ಹುಷಾರಾಗೋಂಗಾಗಲಿ ಅಂತ ಹೇಳ್ಬಿಟ್ಟು ಅವನಿಗೆ ಕುಂಕುಮ ಎಲ್ಲ ಇಟ್ಟಿದ್ದೆ. ಅರ್ಚನೆ ಮಾಡಿದ್ದು ಒಂದು ಕುಂಕುಮ ಇತ್ತು. ಪ್ರೀತಮ್ಗೆ ಮೃತ್ಯುಂಜಯ ಹೋಮ ಮಾಡಿಸಿದಾಗ ಅರ್ಚನೆ ಮಾಡಿದ್ದು.
ಅದಾದಮೇಲೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಆಗ್ತಾಯಿತ್ತು ಬಾಡೀಲಿ. ಸರಿ ಬಾಡಿಯನ್ನೆಲ್ಲ ಇದು ವಾರ್ಮ್ ವಾಟರು, ಕೋಲ್ಡ್ ವಾಟರಲ್ಲಿ ಮಾಡೋ ಹಂಗಿಲ್ಲ, ಮೈಯನ್ನೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಅದು ಕೂಡ ಅವ್ನಿಗೆ ಇರಿಟೇಟ್ ಆಗ್ತಾಯಿತ್ತು. ಫಸ್ಟ್ ಟೈಮ್ ಫೀವರ್ ಬಂದಾಗ ಇದನ್ನು ತುಂಬ ಕೂಲಾಗಿ ಮಾಡಿಸ್ಕೊತಾ ಇದ್ದ. ಅವ್ನಿಗೇನೋ ಒಂಥರ ಸಮಾಧಾನ ಅನಿಸ್ತಿತ್ತೇನೋ. ಬಟ್ ಈ ಸರಿ ಮಾಡೋಕ್ಕೋದ್ರೆ ಒಂಥರ ಇರಿಟೇಟ್ ಆಗ್ತಾಯಿದ್ದ. ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಹೈ ಆಗಬಾರ್ದಲ್ವ, ಸೊ ಹಾಗಾಗಿ ಅವನಿಗೆ ಆಗ್ತಾ ಜಾಸ್ತಿನೇ ಆಗ್ತಾಯಿತ್ತು. ಸೊ ಹಾಗಾಗಿ ಅದಕ್ಕೆ ನಾನು ವಾರ್ಮ್ ವಾಟರಲ್ಲಿ, ಕೋಲ್ಡ್ ವಾಟರ್ ಯೂಸ್ ಮಾಡಬಾರ್ದು ಅಂತಾರೆ. ಸೊ ಹಾಗಾಗಿ ಮುಖ ಎಲ್ಲ ಕ್ಲೀನ್ ಮಾಡಿದೆ. ಅದರಲ್ಲೇ ಸ್ನಾನ ಮಾಡಿಸೋದೋ ಬೇಡವಾ ಅಂತ. ಆ್ಯಕ್ಚುಲಿ ಫೀವರ್ ಬಂದಾಗ ಸ್ನಾನ ಮಾಡಿಸ್ಬೇಕು ಅಂತಾರೆ. ಅವರು ಬೆವ್ತೋಗ್ದಾಗೆಲ್ಲ ಅದು ಬಾಡಿಲೇ ಇರಬಾರ್ದು ಅಂತ ಹೇಳ್ಬಿಟ್ಟು, ಬೆಚ್ಚಗೆ ಅಂತಂದರೆ ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗಿರಬಾರ್ದು, ಮಾಡಿಸ್ಬೇಕು ಅಂತಾರೆ. ಬಟ್ ನಾನು ಇವತ್ತು ಮಾಡಿಸಿಲ್ಲ, ನೋಡೋಣ ಇವತ್ತು ಒಂದಿನ ಅಂತ ಹೇಳ್ಬಿಟ್ಟು. ನಿನ್ನೆ ಕೂಡ ಮಾಡಿಸಿದ್ದೆ ನಾನು. ಹಾಗೆ ಕೆಲವೊಂದು ಬರೀ ನಾರ್ಮಲ್ ಮೆಡಿಕಲಲ್ಲೇ ಹೇಳೋದಿಲ್ಲ, ಇನ್ನು ಕೆಲವೊಬ್ಬರು ತಾಯ್ತಾ ಎಲ್ಲ ಹಾಕ್ಸೋದಕ್ಕೆ ಹೇಳ್ತಾರೆ. ಸೊ ನಮ್ಮಮ್ಮ ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ರು, ಬಹುಶಃ ಆಗಿರ್ಬೋದೇನೋ ತಾಯ್ತಾ ಎಲ್ಲ ಹಾಕ್ಸು ಅಂತ. ಸರಿ ಈವ್ನಿಂಗ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅದಕ್ಕೂ ಎಲ್ಲ ದಿನ ಎಲ್ಲ ನೋಡ್ತಾರೆ, ಬುಧವಾರ ಆಗಲ್ಲ, ಗುರುವಾರ ಆಗಲ್ಲ ಅಂತ. ಬಟ್ ಕೆಲವೊಮ್ಮೆ ಎಲ್ಲನೂ ಕೂಡ ನಂಬಬೇಕಾಗತ್ತೆ. ಮಕ್ಕಳು ಹುಷಾರಾಗೋದಕ್ಕಿಂತ ಬೇರೆ ಏನಿದೆ. ಪ್ರೀತಮ್ನ ಇಡೀ ದಿನ ಮಲಗಿಸೋದು ತುಂಬಾ ಕಷ್ಟ ಆಗೋಯ್ತು ಇವತ್ತು ಫೀವರ್ ಬಂದಿದ್ದಕ್ಕೆ. ಸೊ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೆ, ಎಲ್ಲೋ ಒಂದು ಕಡೆ ಆಟಾಡ್ತಾ ಇದ್ದಾನೆ ಅಂತ. ಬಟ್ ತೀರಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಅವ್ನ ಕೈಲಿ ಆಗ್ತಾನೇ ಇರಲಿಲ್ಲ ಪಾಪ. ಅದಕ್ಕೆ ಹೇಳೋದು, ದೊಡ್ಡವರಿಗೆ ಹುಷಾರಿಲ್ಲ ಅಂದರೂ ಒಂದು ಪಕ್ಷ ಓಕೆ, ಬಟ್ ಎಳೆ ಮಕ್ಳಿಗೆ ಮಾತ್ರ ಹುಷಾರಿಲ್ದಂಗೆ ಆಗಬಾರ್ದು. ನೈಟ್ ಕೂಡ ನಾನು ರಸಮ್ ಮಾಡಿದ್ದೆ, ಅದೇ ರಸಮಲ್ಲಿ ಸಾಂಬಾರು ಕೂಡ ಕೊಟ್ಟಿದ್ದೆ. ನೋಡೋಣ, ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ವಲ್ಲ, ಜೀರಿಗೆ, ಮೆಣಸು, ಕೋಲ್ಡ್ ಕಮ್ಮಿ ಆಗ್ಬೋದು ಅಂತ ಅದನ್ನು ಕೂಡ ಕೊಟ್ಟಿದ್ದೆ. ಹೀಗೆ ಮಲಗ್ನಲ್ಲ ಅಂತ ಹೇಳ್ಬಿಟ್ಟು ಬೆಡ್ ಹತ್ರ ಹಾಕಿದ್ರೆ ಸಾಕು, ಜೋರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಸೊ ಇದೇ ಆಗೋಯ್ತು ಇಡೀ ದಿನ. ಸೊ ಇದೇ ರೀಸನ್ಗೆ ನಾನು ವ್ಲಾಗ್ನ ಹಾಕಿಲ್ಲ. ಸೊ ಅವ್ನು ನಿದ್ದೆನೇ ಮಾಡ್ತಾ ಇರಲಿಲ್ಲ. ಸರಿ ಆಯಿತು, ನಾನೇ ಎತ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಸ್ವಿಂಗ್ ಚೇರ್ ಮೇಲೆ ಈ ಥರ ಮಾಡ್ತಾ ಮಲ್ಕೊಂಡ್ಬಿಟ್ಟ. ಇಷ್ಟೇ. ನೆಕ್ಸ್ಟ್ ನಾನು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.